ಈಗ ಬೆಂಗಳೂರಿನ ಇತರೆ ಸುದ್ದಿಗಳನ್ನು ಫಟಾಫಟ್ ಅಂತ ನೋಡೋಣ ಜಸ್ಟ್ 5 ನಲ್ಲಿ. ನಗರದ ಜನರಿಗೆ ಮಳೆ ಬಿಟ್ಟು ಬಿಡದೆ ಕಾಡ್ತಿದೆ. ಇವತ್ತು ಕೂಡ ನಗರದ ಬಹುತೇಕ ಭಾಗಗಳಲ್ಲಿ ಮಳೆರಾಯ ಜನರಿಗೆ ಕಾಡಿದ್ದಾನೆ. ಬೆಳಗ್ಗೆಯಿಂದಲೂ ಮೋಡ ಕವಿದ ವಾತಾವರಣವಿದ್ದು ಮಧ್ಯಾಹ್ನದ ಬಳಿಕ ಜಿಟಿ ಮಳೆಯಾಗ್ತಿದೆ. ಇದರಿಂದ ಪ್ರಮುಖ ವೃತ್ತಗಳಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು. ಇನ್ನು ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಚಾರಿಗಳು ಹೈರಾಣಾಗೋದ್ರು. ಗೋಕರ್ಣದ ಗುಹೆಯಲ್ಲಿದ್ದ ರಷ್ಯನ್ ಮಹಿಳೆ ಗಡೀಪಾರು ಪ್ರಶ್ನಿಸಿ ಪತಿ ಗೋಲ್ಡ್ ಸ್ಟೈನ್ ಹೈಕೋರ್ಟ್ಗೆ ರಿಟ್ ಸಲ್ಲಿಸಿದ್ದಾರೆ. ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ಹೈಕೋರ್ಟ್ ಏಕಸದಸ್ಯ ಪೀಠ ನೋಟಿಸ್ ನೀಡಿದೆ. 2 ವಾರದಲ್ಲಿ ನಿಲುವು ತಿಳಿಸಲು ಕೇಂದ್ರ ಸರ್ಕಾರಕ್ಕೆ ಸೂಚನೆ ನೀಡಿದೆ. ಅಂತಾರಾಷ್ಟ್ರೀಯ ಪ್ರಾಣಿ ವಿನಿಮಯ ಕಾರ್ಯಕ್ರಮದಡಿ ಬನ್ನೇರುಘಟ್ಟದಿಂದ ಆನೆಗಳನ್ನು ಜಪಾನ್ಗೆ ಕಳುಹಿಸಲಾಗುತ್ತಿದೆ. ಜಪಾನ್ನ ಹಿಮೇಜಿ ಪಾರ್ಕ್ಗೆ ಸಾಕಾನೆಗಳಾದ ಸುರೇಶ್, ಶ್ರುತಿ, ಗೌರಿ ಮತ್ತು ತುಳಸಿ ಆನೆಗಳು ಜಪಾನ್ಗೆ ವಿಮಾನದಲ್ಲಿ ಪ್ರಯಾಣಿಸಲಿವೆ. ಥಾರ್ ಏರ್ವೇಸ್ ಸರಕು ಸಾಗಣೆ ವಿಮಾನದಲ್ಲಿ ಆನೆಗಳನ್ನು ಸಾಗಿಸಲಾಗುತ್ತಿದ್ದು, ಜಪಾನ್ ಮಾವುತರಿಗೆ ತರಬೇತಿ ನೀಡಲು 4 ಮಾವುತರು ಕೂಡ ಜಪಾನ್ಗೆ ತೆರಳುತ್ತಿದ್ದಾರೆ. ಅದೇ ರೀತಿಯಲ್ಲಿ ಆ ಕಡೆಯಿಂದ ಪ್ರಾಣಿಗಳು ಬರ್ತಾ ಇತ್ತು ಅನ್ನೋದಕ್ಕೋಸ್ಕರ ಖುಷಿ ಆಯ್ತೈತೆ. ಚೆನ್ನಾಗಿರ್ತಿತ್ತು. ನಮ್ಮ ಮನೆ ಕುಟುಂಬದವರಂಗೆ ಚೆನ್ನಾಗಿರ್ತೈತೆ. ಭೀಮನ ಅಮಾವಾಸ್ಯೆ ಪ್ರಯುಕ್ತ ಇವತ್ತು ಇತಿಹಾಸ ಪ್ರಸಿದ್ಧ ಕಾಟೇರಮ್ಮ ದೇವಸ್ಥಾನದಲ್ಲಿ ಭಕ್ತ ಸಾಗರ ಹರಿದು ಬಂದಿತ್ತು. ಹೊಸಕೋಟೆ ತಾಲೂಕಿನ ಉಪ್ಪಾರಹಳ್ಳಿ ಗ್ರಾಮದ ಈ ದೇಗುಲದಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಈ ದಿನದಂದು ಕಾಟೇರಮ್ಮ ಪಾದ ಸ್ಪರ್ಶಿಸಲು ಅವಕಾಶ ಕೊಡಲಾಗುತ್ತೆ. ಹೀಗಾಗಿ ಇಂದು ಮುಂಜಾನೆಯಿಂದಲೇ ರಾಜ್ಯ ಸೇರಿದಂತೆ ನೆರೆಯ ಆಂಧ್ರ, ತಮಿಳುನಾಡು ರಾಜ್ಯಗಳಿಂದಲೂ ಸಾವಿರಾರು ಜನ ಭಕ್ತರು ಕಾಟೇರಮ್ಮ ದೇವಾಲಯಕ್ಕೆ ಆಗಮಿಸಿದ್ರು. ಕಿಲೋಮೀಟರ್ ಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತು ಭಕ್ತರು ತಾಯಿಯ ಪಾದ ಮುಟ್ಟಿ ಪುನೀತರಾದ್ರು. ಇಲ್ಲಿ ಪ್ರತಿ ವರ್ಷದಂತೆಯೇ ಈ ಸಾರಿಯೂ ಸಹ ಭೀಮನ ಅಮಾವಾಸ್ಯೆಯಲ್ಲಿ ಭಕ್ತಾದಿಗಳಿಗೆ ಇದು ಅವಕಾಶ ಮಾಡಿಕೊಟ್ಟು ಗರ್ಭಗುಡಿ ಪ್ರವೇಶ ಅಂತೂ ಅಮ್ಮನವರ ಪಾದ ಮುಟ್ಟಿ ನಮಸ್ಕಾರ ಮಾಡುವುದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸಾರಿ 3 ಗಂಟೆಗೆ ನಾವು ಅಭಿಷೇಕ ಸ್ಟಾರ್ಟ್ ಮಾಡಿ ಎಲ್ಲ ಮಾಡಿ 5 ಗಂಟೆಗೆ ದರ್ಶನಕ್ಕೆ ಅಮ್ಮನವರ ದರ್ಶನ ಬಿಟ್ಟರೆ ಸುಮಾರು ಜನ ಬಂದು ಭಕ್ತಾದಿಗಳು ಪಾದ ಮುಟ್ಟಿ ಹೋಗ್ತಾನೆ ಇದ್ದಾರೆ. 1 ಲಕ್ಷ ಜನ ಒಂದು 8 ಗಂಟೆ ರಾತ್ರಿ ಒಳಗಡೆ 1 ಲಕ್ಷ ಜನ ಬಂದು ಹೋಗ್ಬೋದು ಅನ್ನೋದಿದೆ.